KCN में आपका स्वागत है। मैं किंग हमीद। ತಪ್ಪು ಮಾಹಿತಿ 40,000 ಕೊಟ್ಟಿರೋದು. ಇನ್ನೊಬ್ಬ ರಾಹುಲ್ ರಾಠಿ ಅಂತ ಅವ್ರ ಕ್ಲಾಸ್ ಅಂತ ಸಣ್ಣ ಕ್ಲಾಸ್ ಕಮ್ಮಿ ಮಾಡಿದ್ರು ಜಾಸ್ತಿ ಮಾಡಿದ್ರು ಅನ್ನೋದು ಒಬ್ಬರ ಮೇಲೆ ತಪ್ಪು ಅಪವಾದ ಬರಬಾರ್ದು. ಅದಕ್ಕೋಸ್ಕರ ತಮ್ಮ ಸಮ್ಮುಖದಲ್ಲಿ ಹಾಕಬೇಕು. ಕರಿತೀವಿ ಅಂತಂದ್ರೆ ಅವ್ರು ಕರಿಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಆಮೇಲೆ ಅವ್ರೇನು ಅದಕ್ಕೋಸ್ಕರ ಕಾಯ್ಕೊಂಡಿಲ್ಲ. ಇವತ್ತು ಡೈಲಿ ಒಂದು 10 ಕಡೆ ಕೂತಿದ್ರು. ಸರ್ ನಮಸ್ತೆ ಸರ್. ಎಲ್ಲರೂ ದೊಡ್ಡ ದೊಡ್ಡ ಜೊತೆ ಅವ್ರದ್ದು ಮಾತಾಡ್ತವ್ರೆ. ಈಗ ಮೈಸೂರಲ್ಲಿ ಕುಸ್ತಿ ಬೆಳೆಸ್ಬೇಕಂದ್ರೆ ಹುಡುಗರು ಬೆಳಿಬೇಕು. ಇದು ಫಸ್ಟ್ ದಿವಸ ದೊಡ್ಡ ಕುಸ್ತಿ ಮಾಡ್ತೀರಾ, ಆಮೇಲೆ ಲಾಸ್ಟ್ ದಿವಸ ದೊಡ್ಡ ಕುಸ್ತಿ ಇರ್ತದೆ. ಈ ಮಧ್ಯ ಕುಸ್ತಿಗಳು ನಡೀತದೆ. ಮಧ್ಯ ಕುಸ್ತಿ ಆ ದಿವಸ ಒಂದು ದೊಡ್ಡ ದೊಡ್ಡ ಜೊತೆ ಮಾಡ್ತೀರಾ. ಅದು ನಾನೇನ್ ಹೇಳ್ತಾ ಇದ್ದೀನಿ, ಮೈಸೂರು ಹುಡುಗರಿಗೆ ಮಾಡಿಸಿ ಅಂತ. ಆ ದಿವಸ ಈಗ ಓಪನಿಂಗ್ ದಿವಸ ದೊಡ್ಡ ಕುಸ್ತಿ ನಡೀತದೆ, ಕ್ಲೋಸಿಂಗ್ ಮಧ್ಯ ಇರ್ತದಲ್ಲ ಅದು ಲೋಕಲ್ಗೆ ಮಾಡಿಸಿ ಅಂತ. ದಾವಣಗೆರೆ ಅವರು ಮಧ್ಯ ಏನು ಜೋಡಿ ಕಟ್ಟಿರ್ತಾರೆ, ಜೋಡಿ ಏನ್ ಕಟ್ಟಿರ್ತಾರೆ ಅದೇ ಮಧ್ಯಾಹ್ನ ಲೋಕಲ್ ಅದೇ. ಫಸ್ಟ್ ಸ್ಟಾರ್ಟಿಂಗ್ 1000 ಕೊನೆಗೆ ಮಾಡಿದ್ರು ಅಲ್ಲೆಲ್ಲ ಅದೇ. ಕೊನೆ ದಿವಸ 30 ಜೋಡಿಯನ್ನು ಮಾಡಿರ್ತಾರೆ, ಅದು ಮಾಡ್ತಾರೆ ಬಿಡಿ. ಅದೇ ಮಾಡೋದು, ಅದೇ ತರ ಮಾಡೋದು ಬಿಡಿ. ಬೇರೆ ಆಯ್ತಾಯ್ತಪ್ಪ, ಕೂತ್ಕೊಳ್ಳಿ. ಖಂಡಿತ ಮಾಡೋಣ. ಅಲ್ಲ ಈಗೆಲ್ಲ ಏನ್ ನ್ಯೂನತೆಗಳು ಏನೇನಿದೆ ಅದೆಲ್ಲ ಸರಿ ಮಾಡ್ತಾರೆ. ನಾನು ಕರೆದಿರೋದು ಈಗ ಲೋಕಲ್ ಕೊಟ್ಟಿದೀವಿ ಅಂತ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಸ್ಟಾರ್ಟಿಂಗ್ 2 ಜೋಡಿ ಆದ್ಮೇಲೆ ಲೋಕಲ್ ಎಲ್ಲಾನು ಬೇರೆ ಯಾರು ಅಲ್ಲ. ಒಂದ್ ನಿಮಿಷ ನಾನು ಕೇಳಿ. ಅಲ್ಲ ಸಾಹೇಬ್ರೆ, ಒಂದ್ ನಿಮಿಷ. ಇದು ಪ್ರತಿ ದಿವಸ 50,000 ಕೊಟ್ಟು ಆಡಿಸ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲ. ಒಂದೇ ಒಂದು ಗೇಮ್ ಅವ್ರ ಮುಂದೆ ಮಾಡ್ಸೋದಕ್ಕೆ ಒಂದೇ ಒಂದು ಗೇಮ್ ತರಿಸಿರೋದು ಬಿಡಿ. ಅಲ್ಲಪ್ಪ, ಈಗ ನೆಕ್ಸ್ಟ್ ಆಡಿಸ್ತೀವಲ್ಲ ನಾವು, ಅದು ಆಯ್ತು, ಅದು ಮಾತಾಡೋಣ. ಅದು ಕಮಿಟಿ ಇರುತ್ತೆ, ಮಾತಾಡೋಣ. ನೆಕ್ಸ್ಟ್ ಹೇಳಿ. ನಮ್ಮ ಮಗ ಹೋದ ವರ್ಷ ಕುಸ್ತಿ ಮಾಡಿದ್ರು ಬೈಟ್ ಕುಸ್ತಿಯಲ್ಲಿ. ಮೈಸೂರು ಭಾಗ ಕುಸ್ತಿ ಮಾಡು 4ನೇ ಪ್ಲೇಸ್ ಬಂತು. ಎಲ್ಲ ಭಾಗದಲ್ಲಿ 4ನೇ ಪ್ಲೇಸ್ಗೆ ಪ್ರಶಸ್ತಿ ಕೊಟ್ಟು ನಮ್ಮ ಮಗನಿಗೆ ಅನ್ಯಾಯ ಆಗಿದೆ ಹೋದ ವರ್ಷ. ಅಲ್ಲ, ಈಗ ಇದುವರೆಗೂ ಈಗ ಮಾಡ್ಕೊಂಡ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇದೆ. ಅದು ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಆಯ್ತು, ಮಾದಾಪುರ ವಿಕಾಸ್ ಮೇಲೆ ಮಾಡಿ ಕೂತ್ಕೊಳ್ಳಿ. ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಮಾಡಿ ಆಯ್ತು, ಹೋಗೋಣ. ನನ್ನ ಹೆಸರು ವೆಂಕಟರಾಜು ಅಂತ. ನಾನು 2019ರಲ್ಲಿ ಮೈಸೂರು ಏಷಿಯಾಕ್ಕೆ ಬಂದೆ. ಒಂದು ಮೆರವಣಿಗೆ ಸಮಿತಿ, ಸ್ವಾಗತ ಸಮಿತಿ, ಆನಂತರ ಕಾರ್ಯಾಧ್ಯಕ್ಷನಾಗಿ ಯುವ ದಸರಾ ಮತ್ತು ಯುವ ಸಂಭ್ರಮ ಮಾಡಿದ್ದೀನಿ. ಈಗ ಹೊಸದಾಗಿ ನನಗೆ ಕುಸ್ತಿ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ಸ್ಪೆಷಲ್ ಲ್ಯಾಂಡ್ ಆಫೀಸರ್ KADB ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೈಸೂರಲ್ಲೇ ಓದಿರುವಂಥದ್ದು, ಬೆಳೆದಿರುವಂಥದ್ದು. ಹಾಗಾಗಿ ಕುಸ್ತಿ ಬಗ್ಗೆ ಒಂದು ವಿಶೇಷವಾದ ಒಂದು ಆಸಕ್ತಿ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಮಹಾಭಾರತ ಇತಿಹಾಸನೇ ಇದೆ. ಭೀಮ ಜರಾಸಂಧರದ್ದು ಕುಸ್ತಿಪಟುಗಳಲ್ವರು ಅದೇ ಇದೆ. ಆಗ ನೋಡಿದ್ರೆ ಸುಮಾರು 7,000 BC ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲೇ ಅದರದ್ದೆಲ್ಲ ಮಾಹಿತಿ ಇದೆ. ನವಶಿಲಾಯುಗದಲ್ಲೇ ಇಬ್ಬರು ಪೈಲ್ವಾನಗಳು ಫೈಟ್ ಮಾಡುವಂಥದ್ದು ಬಂಡೆಕಲ್ ಮೇಲೆ ಚಿತ್ರಗಳಿದೆ. ಅವೆಲ್ಲ ನಿಮಗೆಲ್ಲ ಗೊತ್ತಿದೆ. ಪೈಲ್ವಾನಗಳು ಅಂತಂದ್ರೆ ತಾವೆಲ್ಲರೂ ದೇವ್ರಿಗೆ ನಂಬಿಸಿ ನೀವು ಅಖಾಡೆ ಕಿಡಿ ಕಾರಣಕ್ಕೋಸ್ಕರವಾಗಿ ಇದನ್ನೆಲ್ಲ ನಿಮ್ಮ ಪೂರ್ವಿಕರು ಅಥವಾ ನಿಮ್ಮ ಪೈಲ್ವಾನಗಳು, ನಿಮ್ಮ ಗುರುಗಳು ಎಲ್ಲರ ರೀತಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನಾನು ಗಮನಿಸಿದಾಗೆ ಎಲ್ಲ ನಾನು ಮೊದಲನೇದಾಗಿ ಟೀಚರ್ ಆಗಿದ್ದೆ. ಆಮೇಲೆ KS ಆಗಿ ಬಂದೆ. ಒಂದು ಸಣ್ಣ ಸ್ಕೂಲ್ ಇರಬೇಕಾದ್ರೆ ಒಂದು 5-6 ಜನ ಇರಬೇಕಾದ್ರೆ ಅಲ್ಲೇ ಒಂದು ಗುಂಪು ಹಾಕಿರ್ತದೆ ಟೀಚರ್ಗಳಲ್ಲೇ. ಒಂದು ಸಣ್ಣ ಮಕ್ಕಳುಗಳಲ್ಲೇ ಒಂದು ಗುಂಪು ಹಾಕಿರ್ತದೆ. ಹಾಗೆ ಒಂದು ವ್ಯವಸ್ಥೆ ಒಳಗಡೆ ಒಂದು ಸಣ್ಣ ಗುಂಪು ಹಾಕಿ ಎಲ್ಲ ಕಡೆ ಇರ್ತದೆ. ಬಟ್ ನಮಗೆ ಕುಸ್ತಿ ಬೆಳೀಬೇಕು, ಕುಸ್ತಿ ಉಳಿಬೇಕು. ಹಾಗಾಗಿ ನಮ್ಮದು ಯಾವುದೇ ರೀತಿಯಾದ ಜಾತಿ, ಧರ್ಮ, ಪಕ್ಷ ಯಾವುದೇ ಆದರೂ ಕೂಡ ಎಲ್ಲವನ್ನೂ ಮೂಲೆ ಗುಂಪು ಮಾಡಿ ನಾವು ಕುಸ್ತಿ ಬೆಳೆಯೋದಕ್ಕೆ, ಅದರಲ್ಲೂ ದಸರಾದಲ್ಲಿ ವಿಶೇಷವಾಗಿ ಕುಸ್ತಿ ಉಳಿಯೋದಕ್ಕೆ ನಾವೆಲ್ಲವೂ ಕೂಡ ಆಸಕ್ತಿ ವಹಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ದೆಲ್ಲ ಏನಾಗಿದೆ ಈಗ ಅಂತಂದ್ರೆ, ಈಗೆಲ್ಲ ಫೋಟೋ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಂದು ನನ್ನ ಫೋಟೋ ಬರಬೇಕು, ನಾನು ಮುಂದೆ ಬರಬೇಕು,
ನಾನು ಎದ್ಕಾಡ್ಬೇಕು, ನನ್ನ ಹೆಸರು ಬರಬೇಕು ಅಂತ ಅನ್ನೋದೆಲ್ಲ ಬರ್ತಿದೆ. ದಯಮಾಡಿ ತಮ್ಮೆಲ್ಲೂ ಕೂಡ ತಾವೆಲ್ಲರೂ ಫೈನಲ್ ಕೆಲಸ ಮಾಡಿದ್ರಿ, ಒಳ್ಳೊಳ್ಳೆ ಈಗ ಅಖಾಡದಲ್ಲೆಲ್ಲ ಬೇರೆ ಬೇರೆ ಟೀಮ್ಗಳೆಲ್ಲ ಕೆಲಸ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಮಾಡಿದ್ದೀರಿ, ನಮಗೂ ಆ ಮನೋಭಾವನೆ ಇದ್ರೆ ದಯಮಾಡಿ ಬಿಟ್ಟು. ದಸರಾದಲ್ಲಿ ನಾನು ಮೊದಲೇ ಹೇಳಿದಂಗೆ ಕುಸ್ತಿ ಉಳಿಬೇಕು, ಕುಸ್ತಿ ಬೆಳಿಬೇಕು. ನಾನಿಲ್ಲಿ ಯಾರೋ ಪ್ರಮುಖರಲ್ಲ. ನಾನಿಂದೆ ಹೋದ್ರೆ ಇಲ್ಲ ಏಸ್ಮಿಂದೆ ಹೋದ್ರೆ ಇನ್ನೊಬ್ರು ಆಗ್ತಾರೆ ಮಾಡ್ತಾರೆ, ನೀವಿಂದೆ ಹೋದ್ರೆ ಇನ್ನೊಬ್ರು ಆಗ್ತಾರೆ ಮಾಡ್ತಾರೆ. ಬಟ್ ಕುಸ್ತಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಕುಸ್ತಿ ಮಾಡೇ ಮಾಡ್ತಾರೆ, ಕುಸ್ತಿ ನಡೆದೇ ನಡೀತದೆ. ಹಾಗಾಗಿ ನಾನು ಇಲ್ಲಿ ನಗಣ್ಯ, ನನ್ನ ಪಾತ್ರನೂ ಏನು ಬೇಕಾಗಿಲ್ಲ, ನನ್ನ ಹೆಸರು ಬೇಕಾಗಿಲ್ಲ, ನಾನು ಏನು ಬೇಕಾಗಿಲ್ಲ. ನೀವು ಕೂಡ ಹಾಗೇನೆ ಚೆನ್ನಾಗಿ ಒಂದು ಕ್ವಾಲಿಟಿಯಾಗಿ ಕುಸ್ತಿ ಕೊಡ್ಬೇಕು. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಒಳಗುಂಪುಗಳಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ನಮ್ಮ ಕಡೆಗೆ ಅಂತ ಕೊಟ್ಕೊಂಡಿಲ್ಲ. ಹಾಗಾಗಿ ಬಹಳ ನಿಯಂತ್ರಣ ಕ್ಲಿಷ್ಟಕರವಾಗಿ ಕೂಡ ಕರೆಕ್ಟಾಗಿ ತಪ್ಪಟಾಗಿ ಮಾಡೋದು ಅಂತ ಎಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡಬೇಕು. ಅದ್ರ ಜೊತೆಗೆ ಕುಸ್ತಿನ ಏನು ಈಗ ಒಬ್ಬರು ಪೈಲ್ವಾನು ಕೂಡ ಹುಟ್ಟಕ್ಕೆ ಆಗ್ತಾ ಇಲ್ಲ ಮೈಸೂರಲ್ಲಿ ಅಂತ ಹೇಳ್ತಾರಲ್ಲ, ಅದು ಬಹಳ ನೋವು ಸಂಗತಿ. ಅದಕ್ಕೆ ಇದು ಒಂದು ದೆಸೆಯಾಗಿ ನಿಜವೂ ಇಲ್ಲಪ್ಪ, ಎಲ್ಲೇ ಏನೇ ಮೋಸ ನಡೆದ್ರು ಕೂಡ ದಸರಾ ಕುಸ್ತಿ ಒಳಗಡೆ ಯಾವುದೇ ಕಾರಣಕ್ಕೂ ಮೋಸ ಮಾಡಕ್ಕೆ ಅಲ್ಲಿ ಬಿಡೋದಿಲ್ಲ ಅಂತ ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವೇನು ಕೊಡ್ತೀವೋ ದಯಮಾಡಿ ಅದ್ರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿ. ಯಾರು ಕೂಡ ಪ್ರಚಾರದ ತಿಳ್ಕೊಂಡು ಯಾರು ಬರಬೇಕು. ಓಕೆ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಇಬ್ಬರು ಸಾಹೇಬರುಗಳು ಅದನ್ನ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಕ್ರೀಡೆ ಒಳಗಡೆ ಯಾವುದೇ ಕಾರಣಕ್ಕೆ ಈ ಗುಂಪುಗಾರಿಕೆ ಇರಬಾರ್ದು ಅನ್ನೋದನ್ನ ಸಾಹೇಬರು ಒತ್ತಿ ಹೇಳಿದ್ದಾರೆ. ಅದನ್ನೇ ನಾನು ಮತ್ತೆ ಇನ್ನೊಂದ್ಸರಿ ಅದನ್ನ ಕ್ರೀಡೆಯಾಗೆ ನೋಡಬೇಕು ಹೊರತು ಬೇರೆ ರೀತಿಯಲ್ಲಿ ನಾವು ಅನ್ಯತಾ ಭಾವಿಸಬಾರ್ದು. ಇಷ್ಟೇ, ಅದನ್ನ ನಾವು ಕ್ರೀಡೆ ಬೆಳೀಲಿಕ್ಕೆ ನಾವು ಸಹಕಾರ ಕೊಡಬೇಕು. ಅದರಲ್ಲಿ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋದು ಗುಂಪುಗಾರಿಕೆ ಬೇಡ ಅಂತ ಹೇಳಿ ಈಗ ಸಾಹೇಬ್ರು ಏನ್ ಹೇಳಿದ್ರೆ ಅದನ್ನ ನಾನು ಮತ್ತಿನ್ನೊಮ್ಮೆ ಒತ್ತಿ ತಮಗೆ ಹೇಳ್ತೀನಿ. ಮತ್ತೆ ಇಲ್ಲಿ ನಾನು ಕೂಡ ಲೋಕಲ್ ಆಗಿ ಮೈಸೂರವನೇ ಆಗಿರೋದ್ರಿಂದ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ, ಕುಸ್ತಿಗಳಲ್ಲಿ ನೋಡಿದ್ದೀವಿ. KG ಕೊಪ್ಪಳಲ್ಲಿ ಇರ್ಬೋದು, ಅಶೋಕಪುರಂ ಇರ್ಬೋದು, ಪಡುವಾರಳ್ಳಿನಲ್ಲಿರ್ಬೋದು, ಇಲ್ಲಿ ದೇವರಾಜ ಇರ್ಬೋದು, ಎಲ್ಲ ಕಡೆನೂ ಸಾಕಷ್ಟು ಅಖಾಡಗಳಿದ್ದಾವೆ. ನಿಮ್ಮಲ್ಲಿ ಈ ಸ್ಥಳೀಯ ಮಟ್ಟದ ಒಂದು ಭಿನ್ನಾಭಿಪ್ರಾಯಗಳನ್ನ ದಯಮಾಡಿ ಅದನ್ನ ದಸರಾ ಒಳಗಡೆ ತರಬೇಕು. ಅದಷ್ಟೇ ನಾನು ಇಷ್ಟು ಮನವಿ ಮಾಡ್ತಾ, ಯಾಕೆ ಅಂತ ಹೇಳಿದ್ರೆ ಇದು ವಿಶ್ವ ಪ್ರಸಿದ್ಧಿಯಾದಂತ ಒಂದು ಕಾರ್ಯಕ್ರಮ ದಸರಾ. ಎಲ್ಲ ಅದು ಪ್ರತಿಯೊಂದು ಆನ್ಲೈನ್ ಅಲ್ಲಿ ಮತ್ತು ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಈ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಗೆ ಅಲ್ಲಿ ಅವಕಾಶ ಕೊಡ್ಬೇಡಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ. ನಮಸ್ಕಾರ. ಸೊ ಈಗೆಲ್ಲರೂ ನಮ್ಮ ಸಹೋದ್ಯೋಗಿಗಳು ಹೇಳಿದ್ದಾರೆ ಈಗ. ಸೊ ನಾವು ಅದನ್ನೇ ರಿಕ್ವೆಸ್ಟ್ ಮಾಡೋದು ಈಗ. ಸೊ ಇದು ನಮ್ಮನೆ ಕಾರ್ಯಕ್ರಮ. ಈಗ ನಾವೆಲ್ಲ ಒಂದು ಟೀಮ್ ಆಗಿದ್ದೀವಿ ಈಗ. ಸೊ ನಾವು ಮನೇಲಿ ಏನು ಗೃಹ ಪ್ರವೇಶನ ಮದುವೆ ಎಲ್ಲ ಒಟ್ಟಾಗಿ ಜವಾಬ್ದಾರಿ ತಗೊಂಡು ಯಾವ ಥರ ಮಾಡ್ತೀವಿ ನ್ಯೂನತೆಗಳನ್ನ ತಪ್ಪುಗಳು ಕಂಡ್ರೆ ತುಂಬ ಈಸಿ. ಯಾರು ಮಾಡಿದ್ರು ಅದಂಗೆ ಹಿಂಗೆ ಅಂತ 28,000 ಬೇಕಾದ್ರೂ ತಪ್ಪುಗಳನ್ನ ಕಂಡಿಡ್ಕೊಂಡು ಹೋಗ್ತಾನೆ ಇರ್ಬೋದು. ಬಟ್ ಆ ತಪ್ಪುಗಳನ್ನ ನಾವು ಮಾಡೋದು ಬೇಡ, ಬೇರೆಯವರು ಮಾಡೋದು ಬೇಡ. ಅದಾದ ತಕ್ಷಣ ಅಲ್ಲೇ ಆ ಲೆವೆಲಲ್ಲೇ ಅದನ್ನು ಮಾಡಿಕೊಂಡು ಮುಗಿಸ್ಕೊಂಡು ಮುಂದೆ ಹೋಗೋಣ. ಈ ಮುಂದಿನ ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದ್ದು ಅಂತ ಒಂದು ಒಪಿನಿಯನ್ ಬರಬೇಕದು. ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಎಲ್ಲರೂ ಜವಾಬ್ದಾರಿ ತಗೊಳ್ಳಿ. ನಮ್ಮನೆ ಕೆಲಸ ಇದು. ಸೊ ಆ ಜವಾಬ್ದಾರಿ ತಗೊಂಡು ಹೇಳ್ದಂಗೆ ನಮ್ಮ ಸಾಧ್ಯ ಹೇಳ್ದಂಗೆ ಇದು ತುಂಬ ದಸರಾ ಎಲ್ಲ ವಿದೇಶಗಳೆಲ್ಲ ಪ್ರಖ್ಯಾತಿಯಾದಂಥದ್ದು. ಪೇಪರಲ್ಲಿ ನಾವು ಏನು HTML ಆಗ್ತದೆ ಪೇಪರಲ್ಲಿ ಬರ್ತದೆ. ಕೆಟ್ಟ ಹೆಸರು ಕಪ್ಪು ಚುಕ್ಕೆ ಬರುತ್ತೆ. ಒಳ್ಳೆ ಮೆಸೇಜ್ ಬೆಳಗ್ಗೆ ಪೇಪರ್ ಬರಬೇಕು. ಈ ಥರ ಹೀಗಾಗಿ ಗೆದ್ದು ಈ ಥರ ಒಳ್ಳೆ ಮೆಸೇಜ್ ಬರಬೇಕೇ ವಿನಃ ಕೆಟ್ಟ ಮೆಸೇಜ್ ಏನು ಬರೋದು ಬೇಡ. ಸೊ ನಾವು ಒಬ್ಬರು ಎಲ್ಲರೂ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಎಲ್ಲರೂ ನಂಗೆ ಸಹಕಾರ ಕೊಡ್ತೀರಾ. ನಮ್ಮ ಟೀಮ್ಗೆಲ್ಲ ಒಳ್ಳೆ ಯಶಸ್ವಿಯಾಗಿ ದಸರಾ ಮುಗಿಸೋಣ ಅಂತ ಹೇಳ್ಕೊಂಡು ಸಹಕಾರ ಕೊಡ್ಕೊಂಡು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಸೇರಿ ಒಂದು ಕಮಿಟಿ ನೆಕ್ಸ್ಟ್ ಏನಿದೆ ಸ್ಟೆಪ್ಸ್ ಬಗೆಹರಿಸೋಣ ಅಂತೇಳಿ ಮುಗಿಸಿದ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಇವತ್ತು ನಮ್ಮ ಅಡಿಷನಲ್ SP ಅವರು ನಾಗೇಶ್ ಅವರು ಇವತ್ತು ನಮ್ಮನ್ನ ಸಲಹೆ ಸೂಚನೆ ಕೇಳಕ್ಕೆ ಮಾತ್ರ ಕರೆದಿರೋದು. ದಸರಾ ಕುಸ್ತಿ ಸುಸಜ್ಜಿತವಾಗಿ ನಡೆಸಬೇಕು, ಯಾವುದೇ ಲೋಪದೋಷ ಇದ್ದರೆ ಮುಂದಕ್ಕೆ ನಾವು ಬರಬಾರ್ದು ಅಂತ ಹೇಳಿ ಕರೆಸಿರೋದು. ನಮ್ಮನ್ನ ಕರೆಸಿ ನಮ್ಮ ಎಲ್ಲ ಹಿರಿಕರು ಇವತ್ತು ನಾವು ಸಲಹೆ ಕೊಟ್ಟಿದ್ದೀವಿ. ಹಿಂಗೆ ಆದರೆ ಹಿಂಗೆ ಒಳ್ಳೆಯದು. ಯಾಕೆಂದರೆ ದಸರಾ ಅದು
ವಿಶ್ವವಿಖ್ಯಾತ ದಸರಾ. ಆ ದಸರಾದಲ್ಲಿ ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಲಿ, ಪ್ರತಿಯೊಂದರಲ್ಲಿ, ದೂರದರ್ಶನ ಎಲ್ಲದಲ್ಲೂ ನೋಡ್ತಾ ಇರ್ತಾರೆ. ಸೊ ನಮ್ಮ ಪೈಲ್ವಾನರದಲ್ಲಿ ಸ್ವಲ್ಪ ಕೆಲವು ಟೈಮಲ್ಲಿ ಆಗ್ತದೆ, ಎಲ್ಲದಲ್ಲೂ ಇದೆಯೇ ಅದು. ಬಟ್ ಪೈಲ್ವಾನ್ ಇದು ಕುಸ್ತಿಲಿ ಯಾವುದೇ ಥರದಲ್ಲೂ ಒಂದು ಏನೇ ಲೋಪದೋಷ ಆಗಬಾರ್ದು, ಅದಕ್ಕೋಸ್ಕರ ನೀವೆಲ್ಲ ಸಲಹೆಗಳು ಕೊಡಿ ಅಂತ ಅಂದ್ಬಿಟ್ಟು ಕರೆಸಿದ್ದಾರೆ. ಇವತ್ತು ಅದು ಒಂದೇ ಮೀಟಿಂಗ್, ಇನ್ನೇನು ಇವತ್ತು ಬೇರೆ ಚರ್ಚೆ ಯಾವುದೂ ಆಗಿಲ್ಲ, ಮತ್ತು ಆಗೋದು ಇಲ್ಲ ಮುಂದಕ್ಕೆ. ಇನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಬೇರೆ ಚರ್ಚೆಗಳು ಆಗ್ತದೆ. ಇಲ್ಲಿ ಇರೋರು ಎಲ್ಲ ಮಾಜಿ 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 ಪೈಲ್ವಾನ್ರು, ರೆಫ್ರಿಗಳು ಕುಸ್ತಿ ಮಾಡ್ತೀವಪ್ಪ ಎಲ್ಲ ಇದ್ದಾರೆ. ಈ ಮಹಿಳಾ ಪೈಲ್ವಾನ್ ರಾಣಿ ವೆಂಕಟೇಶ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಪೈಲ್ವಾನ್ರೆ ಇಲ್ಲಿ ಬಂದಿರೋರು ಯಾರೋ ಕುಸ್ತಿ ಮಾಡಿ ಒಳ್ಳೆ ಹೆಸರು ತಗೊಂಡು ಮತ್ತೆ ಕುಸ್ತಿನ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ಬಂದಿದ್ದಾರೆ. ಇಲ್ಲಿ ಆ ಭಾವನೆಯಿಂದ ಬಂದಿದ್ದಾರೆ. ದಸರಾದಿಂದ ಇಲ್ಲಿ ಆಲ್ ಓವರ್ ಕರ್ನಾಟಕ. ಮತ್ತೆ ನಾವು ಯಾರನ್ನಾರು ಕರ್ಸಿದ್ರೆ ಹೊರಗಡೆಯಿಂದ ಯಾರೋ ಒಂದು 2-3 ಜನ 4 ಜನ ಬರ್ಬೋದು. ಅದು ಕರ್ಸಿದ್ರೆ ಅದು ನಮ್ಮ ಮೇಲ್ಗಡೆಯಿಂದ ಆದೇಶ ಬಂದರೆ ಕರೆಸ್ತೀವಿ, ಇಲ್ಲರೂ ನಮ್ಮ ಕರ್ನಾಟಕ ಮಾತ್ರ ಪೂರ್ತಿ ಇರ್ತದೆ. ಇಡೀ ಕರ್ನಾಟಕದಿಂದ ಒಂದು ವಾರ ಇರ್ತದೆ, ಒಂದು ವಾರ ಪ್ರೋಗ್ರಾಮ್ ಇರ್ತದೆ. ಅದರಲ್ಲಿ 3 ಥರ ಕುಸ್ತಿ ಇರ್ತದೆ. ಒಂದು ಪಾಯಿಂಟ್ ಕುಸ್ತಿ ಅಂತ ಹೇಳ್ತೀವಿ ನಾವು, ಮೇಟ್ ಮೇಲೆ ಕುಸ್ತಿ. ಎರಡನೇದು ಪಂಜಾ ಕುಸ್ತಿ ಇರ್ತದೆ. ಮತ್ತು ನಾಡು ಕುಸ್ತಿ, ಇದು ಪ್ರಖ್ಯಾತವಾಗಿ ನಾಡು ಕುಸ್ತಿ, ಮಟ್ಟಿ ಕುಸ್ತಿ ಅಂತ ಹೇಳ್ತೀವಿ. ಆ ಮಟ್ಟಿ ಕುಸ್ತಿ ಡೈಲಿ ಇರ್ತದೆ. ಅದರಲ್ಲಿ ಒಂದು ದಿನ ಜೊತೆ ಕಟ್ಟೋ ಪ್ರೋಗ್ರಾಮ್ ಇರ್ತದೆ. ಜೊತೆ ಕಟ್ಟೋ ಪ್ರೋಗ್ರಾಮಲ್ಲಿ ಒಂದು 500-600 ಜನ ಬಂದಿರ್ತಾರೆ. ಅದರಲ್ಲಿ ಸೆಲೆಕ್ಟೆಡ್ ಜೊತೆ ಹಾಕ್ತೀವಿ. ಹಾಕ್ಬಿಟ್ಟು ಒಂದು ದಿನಕ್ಕೆ 35-40 ಜೊತೆ ಕಟ್ತೀವಿ. ಆ ಜೊತೆ ಅವತ್ತೊಂದು ದಿವಸ ಅವರು ಕುಸ್ತಿ ಮಾಡಿಸ್ತೀವಿ. ಮೊದಲನೇ ದಿನ, 2ನೇ ದಿನ, ಈ ಥರ ಕಂಟಿನ್ಯೂ ಒಂದು ವಾರ ಕುಸ್ತಿ ನಡೆಸ್ತೀವಿ. CM ಬಂದು ಅವ್ರು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಕೂತಿರ್ತಾರೆ. ಅದು ಇನ್ನೂ ಎಲ್ಲೂ ಯಾವ ಪ್ರೋಗ್ರಾಮಲ್ಲಿ ಕೂರಲ್ಲ. ನಮ್ಮ ಈ ಕುಸ್ತಿ ಪ್ರೋಗ್ರಾಮಲ್ಲಿ ಒಂದು ಹೆಚ್ಚುಗಮ್ಮಿ ಒಂದು 3/4 ಗಂಟೆ 1 ಗಂಟೆ ಕೂತಿರ್ತಾರೆ. ಫಸ್ಟ್ ಡೇ ಇನಾಗ್ರೇಷನ್ CM ಮಾಡೋದು. ಅವರು ಎಲ್ಲೂ ಕೂತ್ಕೊಳ್ಳಲ್ಲ. ಎಲ್ಲೂ ಒಂದು 5 ನಿಮಿಷ 10 ನಿಮಿಷ ಇನಾಗ್ರೇಷನ್ ಟೇಪ್ ಕಟ್ ಮಾಡೋದು ಓಡ್ತಾ ಇರೋದೇ. ಬಟ್ ಕುಸ್ತಿಗೆ ಮಾತ್ರ 1 ಗಂಟೆ ಕೂತಿರ್ತಾರೆ. ವೇಟ್ ಅವ್ರು ಬರ್ತಾರೆ. ಅವರು ಅದೊಂದು ಕಮಿಟಿ ಇದೆ, ಅದೊಂದು ಸರ್ಕಾರ ಸಬಲೀಕರಣ ಇಲಾಖೆ ಮತ್ತು ಒಂದು ಅಡೋ ಕಮಿಟಿ ಅಂತ ಮಾಡಿರ್ತಾರೆ. ಅವ್ರು ಬಂದು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ನಾವು ಬರೀ ಮಟ್ಟಿ ಕುಸ್ತಿ ಮಾತ್ರ. ಮುಂದಿನ ಮೀಟಿಂಗಲ್ಲಿ ಅಂತ ಹೇಳಿ ನೆಕ್ಸ್ಟ್ ಮೀಟಿಂಗಲ್ಲಿ ಬರ್ತಾರೆ, ಅವರು ಬರ್ತಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ಅವರು ಒಂದು ಅಲ್ಲೆಲ್ಲ ಪ್ರಿಪೇರ್ ಆಗಿ ಬರ್ತಾರೆ. ಅದು ಇದೆ ಅವರಲ್ಲಿ ಒಂದು 10 ವೇಟ್ ಇದೆ. ಆ 10 ವೇಟ್ ಕ್ಯಾಟಗರಿ ಅವ್ರು ತೋರಿಸ್ತಾರೆ, ನಿಮ್ಗೆ ಹೇಳ್ತಾರೆ. ನಾವೊಂದು ಹೇಳೋದು, ಅದರಲ್ಲಿ ವ್ಯತ್ಯಾಸ ಆಗೋದು ಬೇಡ. ಅವ್ರು ಬಂದು ಹೇಳ್ತಾರೆ. ಪ್ರೈಜ್ ಕ್ಯಾಶ್ ಪ್ರೈಜ್ ಇರ್ತದೆ ಎಲ್ಲರಿಗೂ. ನಮ್ಮ ಮಟ್ಟಿ ಕುಸ್ತಿಗೆ ಮಾತ್ರ ಕ್ಯಾಶ್ ಪ್ರೈಜು. ಅದರಲ್ಲಿ ಮೆಡಲು ಮತ್ತು ಸರ್ಟಿಫಿಕೇಟು ಮತ್ತು ಕ್ಯಾಶ್ ಪ್ರೈಜ್ ಇರ್ತದೆ. ಅವ್ರು ಬಂದು ನಿಮ್ಗೆ ಮಾಹಿತಿ ಕೊಡ್ತಾರೆ. ಇದು ಮೈಸೂರು ದಸರಾ ನಮ್ಮ ರಾಜರು ಮಹಾರಾಜರ ಕಡೆಯಿಂದ ನಡ್ಕೊ ಬಂದಿರೋಂಥ ಕುಸ್ತಿ. ಇದು ಪ್ರತಿ ವರ್ಷ ದಸರಾದಲ್ಲಿ ಅದ್ದೂರಿಯಾಗಿ ನಡೀತದೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಮೈಸೂರು ದಸರಾ ಕುಸ್ತಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಪೈಲ್ವಾನರು ದಸರಕ್ಕೋಸ್ಕರ ರೆಡಿ ಆಗೋಕ್ಕೆ ವರ್ಷ ಪೂರ್ತಿ ಗೇಯ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಮ್ಮ ಮೈಸೂರು ದಸರಾದಲ್ಲಿ ಕುಸ್ತಿ ಭಾರಿ ಅದ್ದೂರಿಯಾಗಿ ನಡೀತದೆ. ಈ ಸಲನೂ ಸಾಹೇಬರು, ಈ ಸಲ ಹೋದ ಸಲ ನಂದಿನಿ ಮೇಡಮ್ ಅವರು ಇದ್ರು, ಈ ಸಲ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಈಗ ಸಾಹೇಬರು, ಈಗ ಅವರು ನಾಗೇಶ್ ಸರ್ ಅವರು ಹೊಸದಾಗಿ ಬಂದಿರೋದ್ರಿಂದ ಪ್ರತಿಯೊಬ್ಬರು ಪೈಲ್ವಾನರುಗಳು ಕರೆಸಿ ಅವ್ರದ್ದು ಸ್ವಲ್ಪ ಹೊಸದಾಗಿ ಬಂದಿರೋದ್ರಿಂದ ಏನು ಎಂತು ಅಂತ ಕೇಳ್ಕೊಂಡು ಮುಂದೆ ದೀಪಾವಳಿ ಹಬ್ಬ ಆಮೇಲೆ ಮೀಟಿಂಗ್ ಮಾಡುತ್ತಾರೆ. ಈಗ ಸಲಹೆ ಸೂಚನೆಗಳು ತಕ್ಕಂಡು ಈ ಮುಂದಿನ ಕಾರ್ಯಕ್ರಮ ಮಾಡೋಕ್ಕೆ ಏರ್ಪಾಡು ಮಾಡಿದ್ದಾರೆ. ಹಾಗೆ ಎಲ್ಲ ಪೈಲ್ವಾನರುಗಳು ಸೇರಿದ್ದಾರೆ. ಹಳಬರು, ಹೊಸಬ್ರು, ಹಿರಿಕರು, ಹೊಸದಾದ್ರು, ಕಲ್ಲೀಪರು, ಪ್ರತಿಯೊಂದು ಗರಡಿಯವರು ಬಂದು ಸೇರ್ತಾರೆ. ನಾವು ಮೈಸೂರಲ್ಲಿ ಮೈಸೂರು ಜಿಲ್ಲಾ ಕುಸ್ತಿ ಸಂಘ ಅಂತ ನಮ್ಮ ಟೀಮು. ನಾವು ಈಗ ದಸರಾಗೆ ನಮ್ಮ ಟೀಮು ನಿಮ್ಮ ಟೀಮು ಅಂತ ಅನ್ನಲ್ಲ. ನಾವು ಮೈಸೂರು ಜಿಲ್ಲಾ ಕುಸ್ತಿ ಸಂಘದವ್ರು ಏನು 35 ಜನ ಇದೆ, ಆ 35 ಜೊತೆಗೆ ಹಿರಿಯರು, ಹೊಸದಾದ್ರುಗಳು, ಆ ಗರಡಿ ಕಲೀಪರುಗಳು, ಪೈಲ್ವಾನರುಗಳು, ಇವತ್ತಿನ ಪೈಲ್ವಾನರು ಪ್ರತಿಯೊಬ್ಬರು ಬಂದರೆ ದಸರಾ ಕುಸ್ತಿಗೆ ನಿಮ್ಮ ಟೀಮು ನಮ್ಮ ಟೀಮು ಅಂತ ಅದರಲ್ಲ ಮೇಡಮ್. ಎಲ್ಲರೂ ಒಂದಾಗಿ ನಮ್ಮ ಊರು ನಾಡ ಹಬ್ಬ ಅದನ್ನು ನಾವು ಯಶಸ್ವಿ ಮಾಡಬೇಕು ಅಂತ ಆಸೆ. ಮೈಸೂರಲ್ಲಿ ಎಲ್ಲರೂ ಒಂದೇ ನಾಡು ಕುಸ್ತಿ ನಾಡ ಹಬ್ಬಕ್ಕೆ ನಾಡ ಕುಸ್ತಿನ ಮಾಡೋದು ಇಂಪಾರ್ಟೆಂಟ್. ಅವತ್ತಿನ ಕಾಲದಿಂದ ನಾಡು ಕುಸ್ತಿ ಇದ್ದಿದ್ದು, ಇವಾಗಲೂ ಅದೇ. ಈಗ ಈ ಕುಸ್ತಿಲಿ ಹೇಳ್ದಂಗೆ ಪಾಯಿಂಟ್ ಕುಸ್ತಿನೂ ಮತ್ತೆ ಮಟ್ಟಿ ಕುಸ್ತಿ ಎರಡೂ ನಡೀತದೆ. ಈ 2 ಕುಸ್ತಿ ಕೂಡ ದಸರಾ ಟೈಮಲ್ಲಿ CM ಅವರು ಬಂದು ಉದ್ಘಾಟನೆ ಮಾಡೋದು. ಮೈಸೂರು ಉಸಾರಿಸಿದ ಡಾಕ್ಟರ್ ಮಾದೇವ ಪ್ರಸಾದ್ ಅವರು, ಇಲ್ಲಿ ಉಸಾರಿ ಸಚಿವರು, ಅವರು ಮತ್ತೆ CM ಅವರು ಇಬ್ಬರು ಉದ್ಘಾಟನೆ ಮಾಡೋದು. ನೀವು ಯಾರಿಗೆ ಎಷ್ಟು ಕಚೇರಿ DC ಅವರು ಬರ್ತಾರೆ, ನಾಗೇಶ್ ಅವರು ಇರ್ತಾರೆ, ಇವ್ರದೇ ಉದ್ಘಾಟನೆ. ಪ್ರತಿಯೊಂದು ಹಳೆಯ ಕಾಲದಲ್ಲಿ ಏನು ನಡೀತಿತ್ತು ಅಂದರೆ ಆ ಗರಡಿ ಹೊಸದಾದ್ರು ಯಜಮಾನರು ಕರ್ಕೊಬರ್ತಿದ್ರು. ಅದೇ ರೀತಿ ಇವಾಗ ಕುಂದು ಆ ಗರಡಿಯವರು ಕುಸ್ತಿ ನಡೆಸಬೇಕು ಅಂತ ಅಂದರೆ ಅಲ್ಲಿ ಗರಡಿರೋ ಹಿರಿಕರು, ಯಜಮಾನರು, ಹೊಸದಾರು ಇರ್ಬೋದು, ಯಜಮಾನರು ಯಾರ ಜೊತೆ ಕರ್ಕೊಂಡು ಇನ್ಫಾರ್ಮ್ ಕೊಟ್ಟೆ ಮಾಡಿರೋದು. ಎಲ್ಲರಿಗೂ ಫೋನ್ ಮಾಡಿ ಹೆಲ್ಪ್ ಆಯ್ತು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪೈಲ್ವಾನರು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನೋದ್ರಿಂದ ಇದನ್ನ ಒಂದು ಒಗ್ಗಟ್ಟಾಗಿ ಸೇರಿಸಿರೋದು. ಇಲ್ಲಿ ನಮ್ಮಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ, ಎಲ್ಲ ಒಂದೇ. ನಾವು ಪೈಲ್ವಾನರು ಜಾತಿ ಒಂದೇ ಜಾತಿ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಸಕ್ಸಸ್ ಮಾಡೋದು, ನಮ್ಮ ನಾಡ ದಸರಾ ಹಬ್ಬ ಸಕ್ಸಸ್ ಮಾಡಬೇಕು ಅಂತ ಎಲ್ಲ ಒಟ್ಟಿಗೆ ಸೇರಿರೋದು. ರಾಣಿ ವೆಂಕಟೇಶ್ ಅಂತ, ಮೈಸೂರಿನ ಮೊದಲ ಮಹಿಳಾ ಕುಸ್ತಿಪಟು ರಾಣಿ ವೆಂಕಟೇಶ್ ಅಂತ, ನ್ಯಾಷನಲ್ ಮೆಡಲಿಸ್ಟು. ನನ್ನ ಫ್ಯಾಮಿಲಿ ಕೂಡ, ನನ್ನ ತಂದೆ, ನಮ್ಮ ಬ್ರದರು, ನನ್ನ ಸಿಸ್ಟರು, ನಾನು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನ್ಯಾಷನಲ್. ಹರಿಯಾಣ, ಪಂಜಾಬು, ಮಹಾರಾಷ್ಟ್ರ, ಚೆನ್ನೈ, UP
ಜಲಂಧರ್ ಇಷ್ಟು ಕಡೆ ಆಡಿದ್ರಿಂದನೇ. ಹಾಂ, ಮೈಸೂರು ಪ್ರಾಪರ್ ಅವರು ನಮ್ಮ ತಂದೆನೇ ನಮಗೆ ಇವರು ಪೈಲ್ವಾನ್ ಆದ್ದರಿಂದ ನಮ್ಮನ್ನ ಈ ಲೈನಿಗೆ ತೊಗೊಬಂದು ಮೊದಲನೇಲಿ ಮೈಸೂರಲ್ಲಿ 2004 ದಸರಾದಲ್ಲೇ ಇಂಟ್ರೊಡ್ಯೂಸ್ ಆಗಿದ್ದು ನಾನು. 2004 ಮೈಸೂರಲ್ಲಿ ಮಟ್ಟಿ ಕುಸ್ತಿ ಮಾಡಿ ಆ ನಂತರ ಎಲ್ ಮಂಜಪ್ಪ ಅಂತ ಇದ್ದಾರೆ, ಅವರು ಯೂನಿವರ್ಸಿಟಿಲಿ ಕೋಚು, ಅವ್ರ ಅಂಡರಲ್ಲಿ ನ್ಯಾಷನಲ್ಗಳು ಒಂದಷ್ಟು ಮಾಡಿದ್ದು. ಈಗ ನಡೀತಾ ಇರುವಂಥ ಈಗ ಮೈಸೂರು ವಿಖ್ಯಾತ ನಾಡ ಹಬ್ಬ, ಈ ಒಂದು ದಸರಾ ಕುಸ್ತಿ ಉಪಸಮಿತಿ ಒಂದು ಮಾಡಿದಾರಲ್ಲ, ಈ ಒಂದು ಕುಸ್ತಿ ಯಶಸ್ವಿಗೊಳಿಸೋಕ್ಕೆ ಎಲ್ಲ ಹಿರಿಯ ಪೈಲ್ವಾನ್ಗಳು ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಏನು ಮುಂದೆ ಕುಸ್ತಿಗಳು ಯಾವ ರೀತಿ ನಡಿಬೇಕು, ಅದರಲ್ಲಿ ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಬೇಕಾ, ಇರೋದರಲ್ಲೇ ಮಾಡ್ಕೊಂಡು ಹೋಗೋದ ಒಂದು ವಿಚಾರವಾಗಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಅದರಲ್ಲಿ ಕೆಲವೊಂದು ತಪ್ಪು ಏನೇನು ನಡೆದಿದ್ದಿಲ್ಲ ಕಳೆದ ಬಾರಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಮುಂದಿನ ಒಂದು ಮೀಟಿಂಗಲ್ಲಿ ಸರಿ ಮಾಡಿಕೊಂಡು ಎಲ್ಲ ಒಂದು ಒಗ್ಗಟ್ಟಿಂದ ಎಲ್ಲ ಪೈಲ್ವಾನ್ಗಳು ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ಮೀಟಿಂಗ್ ಮಾಡಿದರು. ಎಲ್ಲರೂ ಪೈಲ್ವಾನ್ಗಳನ್ನ ಪ್ರೋತ್ಸಾಹಿಸಿ, ನೀವು ಕೂಡ ಮನೆಯಲ್ಲಿ ಒಬ್ಬ ಪೈಲ್ವಾನ್ನ ಹುಟ್ಟಾಕೋ ಅಂಥ ಜಾಗೃತಿನ ನಿಮ್ಮಲ್ಲೂ ಮೈಸೂರಿನ ಹೆಸರು ಇನ್ನೂ ವಿಶ್ವವಿಖ್ಯಾತ ಬೆಳಗಬೇಕು. ಒಂದು ಒಲಿಂಪಿಕಲ್ಲಿ ನಮ್ಮ ಮೈಸೂರು ಕಡೆಯಿಂದ ಒಂದು ಮೆಡಲ್ ಆಗಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ನೀವು ಮಾಡಿ, ನಿಮ್ಮ ಮಕ್ಕಳನ್ನು ಪೈಲ್ವಾನಾಗಿ ಮಾಡಿ ಅನ್ನೋದು ಒಂದು ಕೋರಿಕೆ. ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಎಷ್ಟು ಹೆಣ್ಮಕ್ಳ ಮೇಲೆ ಎಷ್ಟು ದೈಹಿಕವಾಗಿ ಅನ್ಯಾಯ ಆಗ್ತಿದೆ. ಫಿಸಿಕಲಿ ಇವರು ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದರೆ ಅವರನ್ನು ಅವರು ರಕ್ಷಿಸಬಲ್ಲ ಪ್ರಬಲರಾಗ್ತಾರೆ. आज का प्रोग्राम क्या है कि बोलो तो हर साल हमें 2001 से लेकर 2024 तक अभी अलग फल हमना जो है दशहरे के इनके पुष्टा है तो हमना पूरे को बुलाती. तुम्हारे मुसलमाना में भी कोनी पूरे आओ, तुम्हें भी ग्रुप बन को पहलवाना कौन को नहीं, गुरगड़ू कौन को नहीं, पूरा आओ को. हमें भी एक 20 साल से आले को ही हमारा भी एक अहम रोल रहता कुश्तिया में दशहरे के. क्या के बोलो तो कौन की बड़ेपन को खड़गो रहती, जैसा कि एजाज ये गुस्ताद बन को इन्हों खड़गो रहती, जैसा कि हमारा रफ़ीक दाही उन्हों खड़गो रहती. हमें जो है जते भी हमें रफरियाँ कर ले को इनके मातहत में हमें रहती रफरियाँ कर ले को दूसरे जिम्मेदारियाँ कौन की प्रचार कर लेती इन्हों. पूरा दशहरे के कुश्तियाँ जते भी होती इन्हों प्रचार करती. सो जैसा कि हमारा अकमल है, हमारा नासिर है, निसार है, इन्हों प्रचार करती पब्लिक में प्रचार करती. बाहर का अखाड़े का जो मेंटेनेंस रहता मई रहती एजाजदा तब्रज आदिल होंगे, हमारा आजम होंगे और दूसरे भी जिम्मेदार हैं, रफ़ीक दा होंगे. हमें जो है अखाड़े के अंदर का जिम्मेदारी हमें लेकर रहती. पब्लिक की जिम्मेदारी जो है इन्हों जो छोटे छोटे भागा नाटी करने वाले रहती उन्होंने लेकर रहती. दशहरे के कुश्ते में गए बार जो नन्नी मैडम लिए थे, ये बार जो नागेश सारा को ही उन्होंने फ़ोन आकर को सबको बोला साओ तुम्हें भी को आको मीटिंग को ही इंशाल्लाह ये अखाड़ा होने से पहले हर एक अखाड़ा हमें पूरे मिल को मिलाद का करा रही. पूरा हमें एक हो मिलाद के कुश्ते में करा रही. वो आपको नेक्स्ट मंथ है 16 तारीख 13 से लेको 13, 14, 15 तक 3 दिन कुश्तियाँ, उसमें भी पेंट कुश्तियाँ ही, उसमें भी नाड़ कुश्तियाँ ही, मिलाद के कुश्तियाँ. वो भी कुश्तियाँ जो है आप लोग जत्ते आप भी ये देख रही हमना आपके माध्यम से, आपके कैमरों से जो जत्ते भी आप लोगों को देख रही उनको सबको हमारी ये अपील के मिलाद के कुश्तियाँ भी ही राजू नगर निमरा ग्राउंड में आप सब लोग आओ. इंशाल्लाह अच्छे से वहाँ भी कुश्तियाँ हो रही. बाहर के पहलवानों को भी बुलाई वहाँ भी, हमें लोकल में भी हैं, हमें भी लड़ रही, हमें भी पूरे जिम्मेदारी में भी हैं वहाँ. अपने सब लोग आए जो अब दोस्त आप आपको बुला लेकर आओ ऐसे जगह पर. बच्चे भी अच्छा इंकरेज होती हैं, बच्चों को भी खुशी होती है, हमें भी बनना रहे को बोल को. अस्सलाम वालेकुम. नहीं सेम जैसा है ऐसा प्रोसीजर रहता है, जैसा एज इट इज. जैसा दशहरे में पेंट कुश्ती होती है वैसा पेंट कुश्ती, और जैसा नाड़ कुश्ती दशहरे में होती है वैसा नाड़ कुश्ती मिलाद में भी होती है. ओके थैंक